ಲೆಬನಾನ್ನಲ್ಲಿ ಕದನ ವಿರಾಮವಿಲ್ಲದೆ ಅಮೆರಿಕದೊಂದಿಗೆ ಎರಡನೇ ಸುತ್ತಿನ ಮಾತುಕತೆ ನಡೆಸೋದಿಲ್ಲ ಅನ್ನೋ ಇರಾನ್ ಪಟ್ಟಿಗೆ ಕಡೆಗೂ ಇಸ್ರೇಲ್ ಮಣಿದಿದೆ. ಟ್ರಂಪ್ ಲೆಬನಾನ್ನಲ್ಲಿ ಕದನ ವಿರಾಮಕ್ಕಾಗಿ ನೆತಾನ್ಯಾಹುಗೆ ಕರೆ ಮಾಡಬೇಕಾಯಿತು. ಬಳಿಕ ಇಸ್ರೇಲ್ ಲೆಬನಾನ್ ನಡುವೆ 10 ದಿನಗಳ ಕದನ ವಿರಾಮ ಘೋಷಿಸಲಾಯಿತು. ಇರಾನ್ ನಿರಂತರವಾಗಿ ಗೆಲ್ತಿದೆ ಅನ್ನೋದು ಗಮನಿಸಬೇಕಿರುವ ಸಂಗತಿ. ಮೊದಲ ಬಾರಿ ಕದನ ವಿರಾಮ ಘೋಷಿಸಿದಾಗ ಲೆಬನಾನ್ನಲ್ಲಿ ಮರುದಿನವೇ ಇಸ್ರೇಲ್ ದಾಳಿ ನಡೆಸಿ 300ಕ್ಕೂ ಹೆಚ್ಚು ಜನರನ್ನ ಕೊಂದಿತ್ತು. ಇಸ್ರೇಲ್ ಈಗ 10 ದಿನಗಳವರೆಗೆ ಕದನ ವಿರಾಮ ಕಾಯ್ದುಕೊಳ್ಳಲಿದೆ. ಈ 10 ದಿನಗಳಲ್ಲಿ ಅಮೆರಿಕ ಮತ್ತು ಇರಾನ್ ಇಸ್ಲಾಮಾಬಾದ್ನಲ್ಲಿ ಮತ್ತೊಮ್ಮೆ ಮಾತುಕತೆ ನಡೆಸುತ್ತೆ ಮತ್ತು ಕೆಲವು ಒಪ್ಪಂದಗಳಿಗೆ ಬರುತ್ತೆ. ನಿಜವಾದ ಆಟ ತೈಲದ್ದಾಗಿದೆ. ಟ್ರಂಪ್ ಟ್ರುತ್ ಸೋಷಿಯಲ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದು, ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ಮತ್ತು ಇಸ್ರೇಲ್ ಪ್ರಧಾನಿ ನೆತಾನ್ಯಾಹು ಅವರೊಂದಿಗೆ ಮಾತಾಡಿದ್ದೇನೆ, ನಂತರ ಈ ಒಪ್ಪಂದಕ್ಕೆ ಬರಲಾಗಿದೆ ಅಂತ ಹೇಳಿದ್ದಾರೆ. ಎರಡೂ ದೇಶಗಳು 34 ವರ್ಷಗಳಲ್ಲಿ ಮೊದಲ ಬಾರಿಗೆ ವಾಷಿಂಗ್ಟನ್ ಡಿಸಿಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಅವರೊಂದಿಗೆ ಭೇಟಿಯಾಗಿದ್ದಾರೆ. ಈ ವೇಳೆ ಇಸ್ರೇಲ್ ಮತ್ತು ಲೆಬನಾನ್ನೊಂದಿಗೆ ಶಾಶ್ವತ ಶಾಂತಿಯನ್ನ ಸಾಧಿಸಲು ಕೆಲಸ ಮಾಡುವಂತೆ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ರೂಬಿಯೋ, ಜಂಟಿ ಮುಖ್ಯಸ್ಥರ ಅಧ್ಯಕ್ಷ ಡಾನ್ ರಾಜಿನ್-ಕೇನ್ ಅವರೊಂದಿಗೆ ನಾನು ಸೂಚಿಸಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಇದು ತಾನು ನಿಲ್ಲಿಸಿರುವ 10ನೇ ಯುದ್ಧ ಅಂತ ಕೂಡ ಟ್ರಂಪ್ ಹೇಳಿಕೊಂಡಿದ್ದಾರೆ. ಈಗಾಗಲೇ ಪ್ರಪಂಚದಾದ್ಯಂತ 9 ಯುದ್ಧಗಳನ್ನು ನಿಲ್ಲಿಸಿದ ಗೌರವ ನನಗೆ ಸಿಕ್ಕಿದ್ದು, ಇದು ನಾನು ನಿಲ್ಲಿಸುವ 10ನೇ ಯುದ್ಧ ಅಂತ ಹೇಳಿದ್ದಾರೆ.